ಮುಂದಿನ ಸುದ್ದಿಗೆ ಹೋಗೋಣ. ಜಾತಿ ಗಣತಿ 2 ದಿವಸ ಆಯಿತು ಶುರುವಾಗಿ, ಅಂದ್ಕೊಂಡ ಸ್ಪೀಡಿಗೆ ಬರ್ತಾ ಇಲ್ಲ. ಅತಿ ಹೆಚ್ಚು ಚಿತ್ರದುರ್ಗ ಜಿಲ್ಲೆಯಲ್ಲಾಗಿದೆ, ಅತ್ಯಂತ ಕಡಿಮೆ ದಕ್ಷಿಣ ಕನ್ನಡದಲ್ಲಿ. ಕಡಿಮೆ ಅಂದರೆ ಎಷ್ಟು? ಎರಡು ಮನೆಗಳ ಸರ್ವೆ ಆಗಿದೆ ಇಡೀ ದಕ್ಷಿಣ ಕನ್ನಡದಲ್ಲಿ. ಚಿತ್ರದುರ್ಗದಲ್ಲಿ 25,381 ಮನೆಗಳ ಸರ್ವೆ ಆಗಿದೆ. ನಂಬರ್ಸ್ ನೋಡ್ತಾ ಇದ್ದೀರಿ, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಕುಟುಂಬಗಳ ಸರ್ವೆ ಆಗಿದೆ ಅನ್ನೋದರ ನಂಬರು ಡಿಸೆಂಡಿಂಗ್ ಆರ್ಡರ್ನಲ್ಲಿದೆ. ಇದು ಅತಿ ಹೆಚ್ಚು ಚಿತ್ರದುರ್ಗ, ಅತ್ಯಂತ ಕಡಿಮೆ ದಕ್ಷಿಣ ಕನ್ನಡ. ಇದನ್ನು ಇಮಿಡಿಯೇಟ್ ಆಗಿ ನಿಲ್ಲಿಸಿ ಅಂತ ಅನೇಕ PILಗಳು ಹೈಕೋರ್ಟ್ನಲ್ಲಿದ್ದಾವೆ. ಅವುಗಳ ವಿಚಾರಣೆ ನಡೀತಾ ಇದೆ. ಇವತ್ತು ಮಧ್ಯಾಹ್ನ 2:15 ಶುರುವಾಯಿತು. ಇವತ್ತು ಆರ್ಡರ್ಸ್ ಬರಬಹುದು ಅಂತಿತ್ತು, ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲೇ ಇದೆ ಇದು. ಆರ್ಡರ್ಸ್ ಇವತ್ತು ಬರಬಹುದು ಅಂತಿತ್ತು, ಬರಲಿಲ್ಲ, ನಾಳೆಗೆ ಮುಂದೂಡಿಕೆಯಾಯಿತು. ಜೋರುವಾದ ಮಂಡನೆ ಆಯ್ತು ಇವತ್ತು. ಅಶೋಕ್ ಹಾರನಹಳ್ಳಿ ಅರ್ಜಿದಾರರ ಪರ ವಕೀಲರು, ರಾಜ್ಯ ಸರ್ಕಾರ ಸರ್ವೆ ಅಂತ ಹೇಳ್ಕೊಂಡು ಜಾತಿ ಗಣತಿನೇ ಮಾಡ್ತಾ ಇದೆ, ಸರ್ವೆ ಅಂತ ಹೇಳ್ಕೊಂಡು ಸೆನ್ಸಸ್ ಮಾಡ್ತಾ ಇದೆ ಅಂತ. ಸರ್ವೆ ಅಂದರೆ ಸಮೀಕ್ಷೆ, ಜನಗಣತಿನೇ ಮಾಡ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಇರುವ ಅಧಿಕಾರವನ್ನು ರಾಜ್ಯ ಸರ್ಕಾರ ಚಲಾಯಿಸ್ತಾ ಇದೆ. ಚುನಾವಣೆ ಉದ್ದೇಶಕ್ಕೆ ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ. 2015ರಲ್ಲಿ ರಾಜ್ಯ ಸರ್ಕಾರ ಮಾಡಿದ ಸರ್ವೆನೂ ಪ್ರಶ್ನಿಸಲಾಗಿತ್ತು. ಅದರ ಪರಿಸ್ಥಿತಿ ಏನಾಯಿತು ಅಂತ ಇನ್ನೂ ತನಕ ಗೊತ್ತಿಲ್ಲ. ಆವಾಗ 150 ಕೋಟಿ ಖರ್ಚು ಮಾಡಿದ್ರು, 150 ಅಲ್ಲ 170 ಕೋಟಿ ಹಂಗೆ ನೋಡಿದ್ರೆ. ಈ ಸಲ 420 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. 1561 ಜಾತಿಗಳನ್ನು ಸರ್ವೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಏನು ದೋಷಪೂರಿತ ಡೇಟಾ ಸಂಗ್ರಹ ಆಗಬಹುದು. ಜಯಪ್ರಕಾಶ್ ಹೆಗಡೆ ನೇತೃತ್ವದ ಆಯೋಗ ವರದಿ ಸಲ್ಲಿಸಿತ್ತು. ಆ ವರದಿಯ ಬಗ್ಗೆ ಸರ್ಕಾರ ಏನು ನಿರ್ಧಾರ ತಗೊಂಡಿದೆ ಅನ್ನೋದು ಗೊತ್ತೇ ಇಲ್ಲ ಅಂತ. ಇನ್ನು ವಿವೇಕ್ ರೆಡ್ಡಿ ಅವರು ವಾದ ಮಾಡಿದ್ರು. ಗಣತಿಯಲ್ಲಿ ಸಂಗ್ರಹಿಸಿದ ಅಂಕಿಅಂಶದ ಸುರಕ್ಷತೆಯ ಬಗ್ಗೆ ಪ್ರಶ್ನೆಗಳಿವೆ ಅಂತ. ನನಗೂ ಯಾರೋ ಫೋನ್ ಮಾಡಿದ್ರು ಇವತ್ತು. ಈ EVMನಲ್ಲಿ ನಾವು ವೋಟ್ ಹಾಕಿದ್ರೆ ಆ ವೋಟ್ಗಳು ಸುರಕ್ಷಿತ ಅನ್ನೋದರ ಬಗ್ಗೆ ಸಂಶಯಗಳಿದ್ದಾವೆ. ಅದನ್ನು ಅನೇಕರು ಚಾಲೆಂಜ್ ಮಾಡಿ, ಬನ್ನಿ ಇದನ್ನು ಹ್ಯಾಕ್ ಮಾಡಿ ತೋರಿಸಿ ಎಲ್ಲ ಆಗಿದೆ. EVMನಲ್ಲಿ ಹಾಕಿದ ಮತಗಳು. ಆದರೆ ಮೊಬೈಲ್ನಲ್ಲಿ ತೆಗೆದುಕೊಂಡಿರುವಂಥ ಡೇಟಾ ಹ್ಯಾಕ್ ಆಗೋದಿಲ್ಲ ಅಂತ ಏನು ಗ್ಯಾರಂಟಿ ಅಂತ ಕೇಳಿದ್ರು ಅವರು ನನಗೆ. ಈ ಸರ್ವೆನಲ್ಲಿ ಮೊಬೈಲ್ನಲ್ಲಿ ಡೇಟಾ ಎಂಟರ್ ಮಾಡ್ಕೊತಾ ಇದ್ದಾರೆ, ಅಥವಾ ಟ್ಯಾಬ್ನಲ್ಲಿ ಡೇಟಾ ಎಂಟರ್ ಮಾಡಿಕೊಳ್ತಾ ಇದ್ದಾರೆ. ಆ ಟ್ಯಾಬನ್ನು ಮೊಬೈಲ್ನ ಹ್ಯಾಕ್ ಮಾಡೋದಕ್ಕಾಗೋದಿಲ್ಲ ಅನ್ನೋದು ಏನು ಗ್ಯಾರಂಟಿ? ಯಾವ ಗ್ಯಾರಂಟಿಯೊಂದಿಗೆ ನಾವು ನಮ್ಮ ವಿವರಗಳನ್ನು ಅಲ್ಲಿ ಕೊಡಬೇಕು ಅಂತ ಅವ್ರು ಕೇಳಿದ್ರು. ಆ ಪ್ರಶ್ನೆಗೆ ನನ್ನ ಹತ್ರನೂ ಉತ್ತರ ಇರಲಿಲ್ಲ. ನಾಸ್ತಿಕ ಹೌದು ಅಲ್ವೋ ಅನ್ನೋ ಥರದ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಂದರೆ ಇದು ವಿವೇಕ್ ರೆಡ್ಡಿಯವರ ವಾದ ಇದು. ಆದರೆ ಒಬ್ಬ ವ್ಯಕ್ತಿಯ ಸಂಪೂರ್ಣ ಹಿನ್ನೆಲೆಯನ್ನು ಪ್ರಶ್ನಿಸಲಾಗ್ತಾ ಇದೆ. ನಾಸ್ತಿಕ ಹೌದು ಅಲ್ವೋ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. 2002ರಲ್ಲಿ ರಾಜ್ಯದಲ್ಲಿ 207 ಜಾತಿಗಳಿದ್ವು. ಈಗ ಸಮೀಕ್ಷೆ ಹ್ಯಾಂಡ್ಬುಕ್ನಲ್ಲಿ 1561 ಜಾತಿಗಳ ಉಲ್ಲೇಖ ಇದೆ. ಹಿಂದೂ ಜಾತಿಗಳ ಜೊತೆಗೆ ಕ್ರಿಶ್ಚಿಯನ್ ಪದ ಸೇರಿಸಿದ್ದಾರೆ. ಮುಖ್ಯ ಜಾತಿಯನ್ನೇ ಉಪಜಾತಿ ಮಾಡಿದ್ದಾರೆ. ಅವೈಜ್ಞಾನಿಕವಾಗಿ ಜಾತಿ ಬೇರ್ಪಡಿಸುವ ಕೆಲಸ ನಡೀತಾ ಇದೆ. ಇಂಥ ಸಮೀಕ್ಷೆಗೆ ಸರ್ಕಾರ 420 ಕೋಟಿ ಖರ್ಚು ಮಾಡ್ತಾ ಇದೆ. ಉಪಜಾತಿ ಸೃಷ್ಟಿಸಿ ಜನರಲ್ಲಿ ಗೊಂದಲ ಉಂಟು ಮಾಡ್ತಾ ಇದ್ದಾರೆ. ಕಾಂತರಾಜ ಸಮಿತಿ ನೀಡಿದ ವರದಿ ಜಾರಿಯಾಗಿಲ್ಲ, ರಾಜಕೀಯ ಉದ್ದೇಶಕ್ಕಾಗಿ ಮಾಹಿತಿ ಸಂಗ್ರಹಿಸ್ತಾ ಇರೋದು ಅಂತ ವಿವೇಕ್ ರೆಡ್ಡಿ ವಾದ ಮಾಡಿದ್ರು. ಮತ್ತೊಬ್ಬ ಅರ್ಜಿದಾರರ ಪರವಾಗಿ ಪ್ರಭುಲಿಂಗನಾವದಿಗೆಯವರು ಬಂದಿದ್ರು. ರಾಜ್ಯ ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳ ಸರ್ವೆ ಮಾಡೋ ಅಧಿಕಾರ ಇಲ್ಲ. ರಾಷ್ಟ್ರಪತಿಗಳು ಮಾತ್ರ ಇದಕ್ಕೆ ನೋಟಿಫಿಕೇಶನ್ ಹೊರಡಿಸಬಹುದು. ರಾಜ್ಯ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದವರ ಪಟ್ಟಿ ತಯಾರಿಸಬಹುದು. ಸಂಸತ್ತಿಗೆ ಮಾತ್ರ ಹಿಂದುಳಿದ ವರ್ಗಗಳಿಗೆ ಜಾತಿಗಳನ್ನು ಸೇರಿಸುವ ಅಧಿಕಾರ ಇದೆ. ಯಾವುದೇ ಕಾನೂನಿನ ಬಲ ಇಲ್ಲದೆ ಸರ್ಕಾರ ಸಮೀಕ್ಷೆ ಮಾಡ್ತಾ ಇದೆ. ಸಮೀಕ್ಷೆ ಹೆಸರಿನಲ್ಲಿ ಜಾತಿಗಳನ್ನು ಪರಿಷ್ಕರಣೆ ಮಾಡೋ ಕೆಲಸ ಆಗ್ತಾ ಇದೆ ಅಂತ. ಈ 3 ವಾದಗಳು ಈಗ ನಡೀತಾ ಇರುವ ಜಾತಿ ಗಣತಿಯನ್ನು, ಅರ್ಥಾತ್ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆಯನ್ನು ನಿಲ್ಲಿಸಿ ಅಂತ. ನಿಲ್ಲಿಸಬಾರ್ದು, ಇದು ಮುಂದುವರಿಯೋದಕ್ಕೆ ಬಿಡಬೇಕು ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಾಡೋದಕ್ಕೆ ಬಂದಿದ್ದರು ಸರ್ಕಾರದ ಪರವಾಗಿ. ಅವರೇನಂದರು, ಕರ್ನಾಟಕದಲ್ಲಿ ಇದೇ ಮೊದಲನೇ ಸಲ ಅಲ್ಲ, 3-4 ಸಮೀಕ್ಷೆಗಳು ನಡೆದಿದ್ದಾವೆ. ಹಾವನೂರು ಕಮಿಷನ್, ಚಿನ್ನಪ್ಪ ಕಮಿಷನ್ ರಚಿಸಲಾಗಿತ್ತು. ಸರ್ಕಾರದ ನೀತಿ ನಿರೂಪಣೆಗೆ ಪೂರಕವಾಗಿ ಸಮೀಕ್ಷೆ ಮಾಡಲಾಗುತ್ತೆ. ಸಾಮಾಜಿಕ ಕಲ್ಯಾಣ ಕಾರ್ಯಗಳಿಗೆ ಇದನ್ನು ಮಾಡ್ತಾರೆ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಪಟ್ಟಿ ತಯಾರಿಸೋದಕ್ಕೆ ರಾಜ್ಯಗಳಿಗೆ ಅವಕಾಶ ಇದೆ. ಅಂಕಿ ಅಂಶಗಳನ್ನು ಸಂಗ್ರಹಿಸದೆ ಪಟ್ಟಿ ತಯಾರು ಮಾಡಿ ಅಂದರೆ ಹೇಗೆ? ಕೇಂದ್ರ ಸರ್ಕಾರ ಮಾಡುತ್ತೆ, ರಾಜ್ಯ ಸರ್ಕಾರ ಮಾಡಬಾರ್ದು ಅಂತೇನಿಲ್ಲ. ಕೇಂದ್ರದ ಜಾತಿ ಪಟ್ಟಿಯಲ್ಲಿರುವುದಕ್ಕಿಂತ ಪ್ರತ್ಯೇಕವಾದ ಪಟ್ಟಿಯನ್ನು ರಾಜ್ಯ ಸರ್ಕಾರವು ಹೊಂದಬಹುದು ಅಂತ ಎಲ್ಲ ಕೇಳಿಸಿಕೊಂಡಂಥ
ಮುಖ್ಯ ನ್ಯಾಯಮೂರ್ತಿಗಳು ಪ್ರಕರಣದ ವಿಚಾರಣೆಯನ್ನು ನಾಳೆಗೆ ಮುಂದೂಡಿದ್ದಾರೆ. ನಾಳೆ 2ವರೆಗೆ ಬಹುಶಃ ಆರ್ಡರ್ಸ್ ಬರಬಹುದು. ಸಮೀಕ್ಷೆ ಮುಂದುವರಿಯುತ್ತಾ ಅಥವಾ ತಡೆಯಾಜ್ಞೆ ಕೊಡ್ತಾರಾ ಅಂತ. ಇನ್ನು ಬಿ ಕೆ ಹರಿಪ್ರಸಾದ್ ಮತ್ತು ಸುನಿಲ್ ಕುಮಾರ್ ಇಬ್ಬರು ಮಾತಾಡಿದ್ದಾರೆ. ಬಿ ಕೆ ಹರಿಪ್ರಸಾದ್ 75 ವರ್ಷಗಳ ಕಾಲ ಕೆಲವರು ಮಾತ್ರ ತುಪ್ಪ ಬೆಣ್ಣೆ ತಿಂದಿದ್ದಾರೆ, ಅದು ಎಲ್ಲಿ ಹೋಗುತ್ತೆ ಅಂತ ಕೆಲವರು ವಿರೋಧಿಸ್ತಾ ಇದ್ದಾರೆ, ತಪ್ಪು ಹೋಗ್ಬಿಡುತ್ತೆ ಅಂತ ವಿರೋಧಿಸ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ. 75 ವರ್ಷಗಳ ಕಾಲ ಬೆಣ್ಣೆ, ಮೊಸರು, ಹಾಲು ಎಲ್ಲ ಒಬ್ಬರೇ ತಿಂತಾ ಇದ್ರಲ್ಲ, ಅದು ಬೇರೆಯವ್ರಿಗೆ ಹಂಚಿ ಹೋಗ್ತಾ ಇದೆ ಅಂತ ಹೇಳಿ ಕೆಲವರಿಗೆ ಬೇಸರ ಆಗಿರ್ಬೋದು, ಅದಕ್ಕೆ ಮಾಡಿರ್ಬೋದು. ಇದು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆ. ಇದಕ್ಕೆ ಯಾರು ವಿರುದ್ಧ ಇದ್ದಾರೆ ಅನ್ನೋದು ಅವರು ಬಹಿರಂಗ ಪಡಿಸಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಪಡಿಸ್ತೀನಿ. ಧ್ವನಿ ಇದ್ದವರು ಹಾರಾಡ್ತಾ ಇದ್ದಾರೆ. ಮತ್ತೆ ಕೆಲವ್ರಿಗೆ ಏನು ಅಂದ್ರೆ ಜಾತಿ ಹೆಸರಲ್ಲಿ ಅವರು ತಮ್ಮ ಸಾಮ್ರಾಜ್ಯವನ್ನ ಕಟ್ಕೊಂಡಿದ್ದಾರೆ, ಅದಕ್ಕೇನಾದ್ರೂ ತೊಂದರೆ ಆಗುತ್ತೆ ಅಂತ ಹೇಳಿ ಜಾತಿಯಲ್ಲಿ ಯಾರು ಇದರಿಂದ ಅನ್ಯಾಯ ಆಗುತ್ತೆ ಅನ್ನೋ ಎಲ್ಲಾ ಜಾತಿಯವ್ರಿಗೆ ಏನು ಒಳ್ಳೇದೇನು ಮಾಡಿಲ್ಲ. 33 ಉಪಜಾತಿಗಳನ್ನು ಬಿಡಬೇಕಾದ್ರೆ ನನಗೆ ರಾಜಕೀಯ ಒತ್ತಡ ಇತ್ತು ಅಂತ ಹೇಳ್ತಾರೆ. ಒಟ್ಟಾರೆ ಒಂದು ಗೊಂದಲದ ವಾತಾವರಣವನ್ನ ಆಯೋಗವೇ ಸ್ವತಃ ಸೃಷ್ಟಿ ಮಾಡ್ತಾ ಇರುವಂತದ್ದು ಸರಿಯಲ್ಲ. ಈ ಸಮೀಕ್ಷೆ ಕರ್ನಾಟಕದ ಆಡಳಿತಕ್ಕೆ ಉಪಯೋಗ ಆಗಬೇಕು ಅಂತೇಳಿ ಈ ಸಮೀಕ್ಷೆ ಇರೋದು. ಆದ್ರೆ ಇನ್ಯಾವುದೋ ರಾಜಕೀಯ ಉಪಯೋಗಕ್ಕೆ ಈ ಸಮೀಕ್ಷೆ ಬಳಕೆ ಆಗಬಾರದು. ಆಯೋಗದ ಅಧ್ಯಕ್ಷರು ಸ್ವತಂತ್ರವಾಗಿ ಕೆಲಸ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ. ಅವರು ಇನ್ಯಾರೋ ಇದನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ. ಜನರ ಆಕ್ರೋಶ, ಪ್ರತಿಭಟನೆಗೆ ಇಳಿಯೋದಕ್ಕಿಂತ ಮುಂಚೆ ಇದನ್ನು ಕೈಬಿಡಿ ಅಂತ ಹೇಳಿದೀವಿ. ಇಡೀ ಮೀಸಲಾತಿಯನ್ನ ಏರುಪೇರು ಮಾಡುವಂತ ಒಂದು ಹುನ್ನಾರವನ್ನ ಸರ್ಕಾರ ಮಾಡ್ತಾ ಇರುವಂತದ್ದು ಸ್ಪಷ್ಟ ಇದೆ. 75 ವರ್ಷಗಳ ಕಾಲ ಕೆಲವರು ಮಾತ್ರ ತುಪ್ಪ ಬೆಣ್ಣೆ ತಿಂದಿದ್ದಾರೆ ಹರಿಪ್ರಸಾದ್ ಅವರು ಹೇಳ್ತಾ ಇದ್ರು. ತಿನ್ನೋದಕ್ಕೆ ಬಿಟ್ಟವರು ಯಾರು ಅನ್ನೋ ಪ್ರಶ್ನೆ ಬರುತ್ತವಾಗ. ಜಾತಿ ಗಣತಿ ಮಾಡುವುದರಿಂದ ಕೆಲವರು ಮಾತ್ರ ಬೆಣ್ಣೆ ತುಪ್ಪ ತಿನ್ನುವುದನ್ನು ನಿಲ್ಲಿಸಬಹುದು ಅನ್ನೋದಾದರೆ 75 ವರ್ಷ ಯಾಕೆ ಮಾಡಲಿಲ್ಲ ಅಂತ. ಯಾಕೆ ಮಾಡಲಿಲ್ಲ? ಮಾಡಲಿಲ್ಲ ಅನ್ನುವುದಲ್ಲ, ವಿರೋಧಿಸಿಕೊಂಡು ಬಂದವರು ಯಾರು? ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.